ನನ್ನ ವಿಡಿಯೋವನ್ನು ಒಂದು ಸ್ವಲ್ಪ ನಾಲೆಜ್ ನಿಮಗೆ ಇದಾಗಿತ್ತಪ್ಪ ಅಂತಂದ್ರೆ ಕೊಟ್ಟಿತ್ತಪ್ಪ ಅಂತಂದ್ರೆ ಅದನ್ನೇನು ಮಾಡಿ ಅದನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು. ನನ್ನ ಶಿಕ್ಷಕ ಆಕಾಂಕ್ಷಿಗಳೇ, ಇವತ್ತು ನಾನು TETಯಲ್ಲಿ ನಾನು ಪಾಸ್ ಆಗಬೇಕಾದ್ರೆ ಯಾವ್ಯಾವ ರೀತಿಯ ಟ್ರಿಕ್ಸ್ಗಳನ್ನು ಯೂಸ್ ಮಾಡಿದೆ, ಯಾವ್ಯಾವ ಪುಸ್ತಕಗಳನ್ನು ರೆಫರ್ ಮಾಡಿದೆ ಮತ್ತು ಅದರ ಬಗ್ಗೆ ಎಲ್ಲವನ್ನು ಮಾಹಿತಿಯನ್ನು ಇಲ್ಲಿ ನೀಡ್ತಾ ಇದ್ದೀನಿ ಒಂದೊಂದಾಗಿ ನೋಡಿ. TET ಪಾಸ್ ಮಾಡೋದು ಯಾವ ರೀತಿಪ್ಪ ಅಂತಂದರೆ, ಪುಸ್ತಕಗಳ ಆಯ್ಕೆ ಚೆನ್ನಾಗಿರಬೇಕು. ನಾವು TETಯಲ್ಲಿ ಪಾಸ್ ಆಗಬೇಕಾದ್ರೆ ನಮ್ಮ ಏನಾಗಿರಬೇಕು, ಪುಸ್ತಕಗಳ ಆಯ್ಕೆ ಚೆನ್ನಾಗಿರಬೇಕು. 2 ಪೇಪರ್ಗಳಿರ್ತವೆ, ಇಲ್ಲಿ ನೋಡ್ಬೋದು ನೀನು. ನಾನು ನೋಟ್ಸ್ಗಳನ್ನ ರೆಫರ್ ಮಾಡ್ತಿದ್ದೆ, ನೋಟ್ಸ್ಗಳನ್ನ ಮಾಡ್ಕೋತಿದ್ದೆ. ಪೇಪರ್ 1ರಿಂದ 5ನೇ ತರಗತಿ ಶಿಕ್ಷಕರಿಗಿರ್ತದೆ TET. ಪೇಪರ್ 2 6ರಿಂದ 8ನೇ ತರಗತಿಯ ಶಿಕ್ಷಕರಿಗೆ. ಎರಡೂ ಕೂಡ MCQನಲ್ಲಿ ಕ್ವಶನ್ಸ್ಗಳಿರ್ತವೆ, 4 ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ. ಅದರ ಪ್ರಕಾರ ನಾವು ಮಾಡ್ತಾಯಿದ್ದೀವಿ. ಒಂದು ಶಿಶು ಮನೋವಿಜ್ಞಾನ 30 ಅಂಕಗಳಿಗಿರ್ತದೆ. ಅದು ಅಪ್ಲೈಡ್ ಕ್ವಶನ್ಸನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೇಳ್ತಾನೆ. ಸೊ ನಾನು ಶಿಶು ಮನೋವಿಜ್ಞಾನದ ಸಲುವಾಗಿ ರೆಫರ್ ಮಾಡಿದಂಥ ಬುಕ್ ಯಾವುದಪ್ಪ ಅಂತಂದ್ರೆ ಇದು ನೋಡ್ತಾ ಇದ್ದೀರಾ, CET ಮತ್ತು TET. ಇದು TP ಮಂಜುನಾಥ್ ಅವರದು ಶಿಶು ಮನೋವಿಜ್ಞಾನ ಮತ್ತು ಶೈಕ್ಷಣಿಕ ಮನೋವಿಜ್ಞಾನ. ಅದರ ಜೊತೆಗೆ ಮತ್ತು ಇನ್ನೊಂದು ಬುಕ್ಕನ್ನು ರೆಫರ್ ಮಾಡಿದೆ, ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ಕ್ರಮ. ಇದು ಒಂದು ಕೂಡ ನಾನು ಓದಿದ್ದೆ, KM ಸುರೇಶ್ ಅವ್ರದ್ದು. ಬಹಳಷ್ಟು ಚೆನ್ನಾಗಿದೆ ಇದು. ಮತ್ತು ಅದರ ಜೊತೆಗೆ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಶ್ನಾಕೋಶ, ಬಹಳಷ್ಟು ಉತ್ತಮವಾದಂಥ ಬುಕ್ಕು. ಡಾಕ್ಟರ್ HV ವಾಮದೇವಪ್ಪ ಅವರದ್ದು. ಬಹು ಆಯ್ಕೆ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ, ಬಹಳಷ್ಟು ಉತ್ತಮವಾಗಿರ್ತದೆ ಇದು. ಬಹು ಆಯ್ಕೆ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ, ಅದನ್ನು ನಾವೇನು ಮಾಡೋದು, ಸಾಲ್ವ್ ಮಾಡ್ತಾ ನಮಗೇನಾಗ್ಬಿಡ್ತದೆ, ಶಿಶು ಮನೋವಿಜ್ಞಾನದಲ್ಲಿ ಕಮಾಂಡ್ ಬಂದುಬಿಡ್ತದೆ. ಅದು ಬಹಳಷ್ಟು ಬಹು ಆಯ್ಕೆ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ನಾನು ಹೇಳುವುದು ಇಷ್ಟಪ್ಪ ಅಂತಂದರೆ, ನೀವು ಕೂಡ ಬಹು ಆಯ್ಕೆ ಒಂದೇ ಪ್ರಶ್ನಾಕೋಶವನ್ನು ಇಟ್ಕೊಳ್ಳೇಬೇಕು ನೀವು TETಯನ್ನು ಪಾಸ್ ಆಗಬೇಕಾದ್ರೆ. ಅದರ ಜೊತೆಯಾಗಿ ನನ್ನ ಹತ್ರ ಇದೊಂದಿತ್ತು, TET ಮಾರ್ಗದರ್ಶಿ. B.Ed D.Ed ಅಭ್ಯರ್ಥಿಗಳಿಗೆ CTET ಮತ್ತು ಕರ್ನಾಟಕ TET ಪರೀಕ್ಷೆಗಳಿಗಾಗಿ ಅಂತ ಹೇಳಿ. ಇದು ಎಲ್ಲ CTET ಎಲ್ಲ ರಾಜ್ಯದ್ದು CTET ಕ್ವಶನ್ಸ್ ಪೇಪರ್ ಇದ್ದು, ಅದರ ಜೊತೆಗೆ ಕಂಟೆಂಟ್ಸ್ ಈ ರೀತಿ ಚೈಲ್ಡ್ ಡೆವಲಪ್ಮೆಂಟ್ ಪೆಡಗೋಜಿ, ಲ್ಯಾಂಗ್ವೇಜ್ 1 ಮತ್ತು ಲ್ಯಾಂಗ್ವೇಜ್ 2 ಈ ಥರದ್ದು ಒಂದು ಬುಕ್ ಇತ್ತು, ಡಾಕ್ಟರ್ ಮಧುಮತಿ NM ಅವ್ರದ್ದು. ಈ ರೀತಿ ನನ್ನ ಹತ್ರ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಿದ್ದೆ ನಾನು. ಈ ರೀತಿ ನೋಡಿರಿ, ಮಧ್ಯಪ್ರದೇಶದ್ದು ಇದು. ಓಕೆ, ಇದು ಮುಂಬೈ TET. ಇದು ರಾಜಸ್ಥಾನದ್ದು TET. ಇದು B.Edದ್ದು ಜನರಲ್ ಪೇಪರು. ಓಕೆ, ಈ ರೀತಿ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾಯಿದ್ದೆ ನಾನು. ಶೈಕ್ಷಣಿಕ ಮನೋವಿಜ್ಞಾನ ಸಲುವಾಗಿ ಈ TET ಬುಕ್ಕು, ವಾಮದೇವಪ್ಪರದ್ದು ಪ್ರಶ್ನಾಕೋಶ, ಶೈಕ್ಷಣಿಕ ಮನೋವಿಜ್ಞಾನ ಪ್ರಶ್ನಾಕೋಶ, ಶಿಶು ಮನೋವಿಜ್ಞಾನ ಬೋಧನಾ ಕ್ರಮ. ಆಮೇಲೆ ಇದು ಯಾವುದಿದು, TP ಮಂಜುನಾಥ್ ಅವ್ರದ್ದು. ಇನ್ನು ಹೆಚ್ಚು ರೆಫರ್ ಮಾಡಿದ್ದು ಇದು ಶೈಕ್ಷಣಿಕ ಮನೋವಿಜ್ಞಾನದ ಪ್ರಶ್ನಾಕೋಶ. ಹೌದಾ, ಇದು ಶಿಶು ಮನೋವಿಜ್ಞಾನದ ಆಯಿತು. ನೆಕ್ಸ್ಟು ಕನ್ನಡ 30 ಅಂಕಗಳಿಗಿರುತ್ತೆ. ನಾನು ಸೈನ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದ ನಾನು ಮೇಜರ್ CBZ ಸ್ಟೂಡೆಂಟ್. ನನ್ನದು ಮೇಜರ್ ಬಯಾಲಜಿ. ಸೊ ಕನ್ನಡ ಸಬ್ಜೆಕ್ಟ್ ನಾನು ಆಯ್ಕೆ ಮಾಡ್ಕೊಂಡಿದ್ದೆ. ಬಟ್ ಕನ್ನಡ ಸಲುವಾಗಿ ನಾನು ಓದಿದ್ದು ಇದು ಸಮಗ್ರ ಹೊಸಗನ್ನಡ ವ್ಯಾಕರಣ IS ಅರಳುಗುಪ್ಪಿ ಅವ್ರದ್ದು. ಭಾಳಷ್ಟು ಚೆನ್ನಾಗಿದೆ. ಅದರ ಜೊತೆಗೆ ನನ್ನ ಹತ್ರ ಇತ್ತು ಇದು ಸಮಗ್ರ ಹೊಸಗನ್ನಡ ವ್ಯಾಕರಣ. ಇದು ಓಲ್ಡ್ ವರ್ಷನ್ ಇದೆ, ಇದು ನ್ಯೂ ವರ್ಷನ್ ಇದೆ, ಅರಳುಗುಪ್ಪಿ ಅವರು. ಎರಡೂ ಸೇಮ್ ಆಗಿವೆ. ನನ್ನ ಹತ್ರ ಎರಡೂ ಇವೆ, ಸಮಗ್ರ ಹೊಸಗನ್ನಡ ವ್ಯಾಕರಣ 2. ವ್ಯಾಕರಣ ಭಾಷಾಭ್ಯಾಸ ಛಂದಸ್ಸು ಅಲಂಕಾರ ಸಹಿತ ಅದಾವ. ಇದು ಭಾಷಾಭ್ಯಾಸ ಛಂದಸ್ಸು ಅಲಂಕಾರ ಸಹಿತ. ಇಲ್ಲಿ ಒಂದು ಸ್ವಲ್ಪ ವ್ಯಾಕರಣವನ್ನು ಹೆಚ್ಚಿನ ಪ್ರಮಾಣದಲ್ಲೇ ಇದೆ. ಇಲ್ಲಿ
ವ್ಯಾಕರಣ ಸ್ವಲ್ಪ ಕಡಿಮೆ ಇದೆ. ಹೌದಾ, ಇದು ಕನ್ನಡ ಸಲುವಾಗಿ ನಾನು ರೆಫರ್ ಮಾಡಿದಂಥ ಒಂದು ಬುಕ್ಕು. ಹೆಚ್ಚಾನೆಚ್ಚು ಕನ್ನಡದಲ್ಲಿ ಕ್ವಶನ್ಸ್ ಎಲ್ಲ ಗ್ರಾಮರ್ ಕ್ವಶನ್ಸ್ ಇರ್ತವೆ ಮತ್ತು ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ. ಪ್ಯಾಸೇಜ್ನಲ್ಲಿ ಕ್ವಶನ್ ಆನ್ಸರ್ಸನ್ನು ಸಾಲ್ವ್ ಮಾಡಬೇಕು. ಈ ರೀತಿ ಇರ್ತದೆ. ನೆಕ್ಸ್ಟು ಇಂಗ್ಲೀಷ್ ಸಲುವಾಗಿ ನನ್ನ ಹತ್ರ ಇತ್ತು ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಕಂಪೋಸಿಷನ್ ಅಂತ ರೆನ್ ಮಾರ್ಟಿನ್ದು. ಇದನ್ನು ಕನ್ನಡದಲ್ಲಿ ಅನುವಾದನ ಮಾಡಿರ್ತಾರೆ ಪ್ರಸಾದ್ ರಾವ್ ಶಿವಾನಂದ್ ಜೋಶಿ ಅವ್ರದ್ದು. ಬೆಸ್ಟ್ ಇದು ರೆನ್ ಮಾರ್ಟಿನ್ ಹೈಸ್ಕೂಲ್ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಕಂಪೋಸಿಷನು. ರೆನ್ ಮಾರ್ಟಿನದ್ದು ಬಹಳಷ್ಟು ಇದೆ. ನನ್ನ ಹತ್ರ ಕನ್ನಡ ಇದೆ, ಅದರ ಜೊತೆಯಾಗಿ ಇಂಗ್ಲೀಷ್ ವರ್ಷನ್ನು ಕೂಡ ಇದೆ ರೆನ್ ಮಾರ್ಟಿನ್. ಇದು ಲಾರ್ಜ್ ಫಾರ್ಮ್ಯಾಟ್ನಲ್ಲೇ ಇದೆ. ಇದೊಂದು ಸ್ವಲ್ಪ ಅನುವಾದ ಮಾಡಿದ್ದಂಥ ಕನ್ನಡದಲ್ಲಿ ಇದೆ. ಇದು ಒರಿಜಿನಲ್ ಇಂಗ್ಲೀಷದ್ದು. ಹೈಸ್ಕೂಲ್ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಕಂಪೋಸಿಷನ್ ರೆನ್ ಮಾರ್ಟಿನ್. ಹೌದಾ, ಇದು ಇಂಗ್ಲೀಷ್ ಸಲುವಾಗಿ ನಾನು ರೆಫರ್ ಮಾಡಿದ್ದು. ಇದು ಕನ್ನಡ ಸಲುವಾಗಿ ನಾನು ಆಯ್ಕೆ ಮಾಡಿಕೊಂಡಿದ್ದು. ಇದು ಶೈಕ್ಷಣಿಕ ಮನೋವಿಜ್ಞಾನ ಸಲುವಾಗಿ ನಾನು ಆಯ್ಕೆ ಮಾಡಿಕೊಂಡಂತಹ ಪುಸ್ತಕಗಳು. ಹೌದಾ, ನೆಕ್ಸ್ಟ್ ಬರಬೇಕಾದ್ರೆ ಸಮಾಜ ವಿಜ್ಞಾನ. ನಾನು ಹೇಳಬೇಕಾದ್ರೆ ನಾನು ಸಮಾಜ ವಿಜ್ಞಾನದ ಬಗ್ಗೆ ಅಷ್ಟು ನನಗೆ ಮಾಹಿತಿ ಇಲ್ಲ. ಬಟ್ ಸಮಾಜ ವಿಜ್ಞಾನದವರು ಕೂಡ 6ರಿಂದ 10ನೇ ತರಗತಿಯ ಪುಸ್ತಕಗಳನ್ನು ರೆಫರ್ ಮಾಡಿರ್ತಾರೆ. ಯಾಕಂದರೆ ಅದರೊಳಗಿಂದನೇ ಕ್ವಶನ್ಸನ್ನು ಇಲ್ಲಿ ಕೇಳಿರ್ತಾರೆ TETಯಲ್ಲಿ ಸಮಾಜ ವಿಜ್ಞಾನದಲ್ಲಿ. ಮತ್ತು ನಾವು ಗಣಿತದವರು ಮತ್ತು ನಾವು ವಿಜ್ಞಾನದವರು, CBJT ಇರಲಿ PCM ಇರಲಿ, ಅವರು ಎರಡೂ ಕೂಡ ಇಬ್ಬರು 60 ಅಂಕಗಳಿಗೆ ಸೇಮ್ ಪೇಪರನ್ನು ಬರಿತೀವಿ ನಾವು. ಗಣಿತ ಮತ್ತು ವಿಜ್ಞಾನ TETಯಲ್ಲಿ ನಾವು ಗಣಿತ ಮತ್ತು ವಿಜ್ಞಾನದವರು ಒಂದೇ ಪೇಪರನ್ನು ಬರಿತೀವಿ 60 ಅಂಕಗಳಿಗೆ. ಸೊ ನಾವು ಅಲ್ಲಿ ಏನು ಮಾಡ್ತೀವಿ, 6ರಿಂದ 10ನೇ ತರಗತಿಯ ಗಣಿತ PCM ಇರಲಿ CBJT ಇರಲಿ, ಅವರು ಇಬ್ಬರು ಏನು ಮಾಡಬೇಕು, ಗಣಿತ ಮತ್ತು ವಿಜ್ಞಾನ 6ರಿಂದ 10ನೇ ತರಗತಿಯ ಗಣಿತ ಮತ್ತು ವಿಜ್ಞಾನ ಎರಡನ್ನೂ ಅಭ್ಯಾಸ ಮಾಡಬೇಕಾಗ್ತೈತಿ. ಮ್ಯಾಥ್ಸು ಬರ್ತದೆ, ಅದರ ಜೊತೆಗೆ ಸೈನ್ಸು ಬರ್ತೈತಿ ಕ್ವಶನ್ಸ್, MCQ ಕ್ವಶನ್ಸ್. ಓಕೆ, ಸೊ ಎರಡೂ ಕೂಡ ನಾವು ಅಭ್ಯಾಸ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಗಣಿತ ಮತ್ತು ವಿಜ್ಞಾನಕ್ಕಾಗಿ ನಾನು ಯಾವುದೇ ಬುಕ್ಕನ್ನು ರೆಫರ್ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ನಾನು 6ರಿಂದ 10ನೇ ತರಗತಿಯವರೆಗೆ ಪಠ್ಯಪುಸ್ತಕಗಳು ಗೋರ್ಮೆಂಟ್ದಿಂದ ಬಂದಿರುವಂಥ NCERT. ಅದಕ್ಕಾಗಿ ನಾವು ಗಣಿತ ವಿಜ್ಞಾನ ಇರಬಹುದು, ಸಮಾಜ ವಿಜ್ಞಾನ ಇರಬಹುದು, ಇವ್ರೇನು ಮಾಡಬೇಕಂದ್ರೆ ಗೋರ್ಮೆಂಟ್ 6ರಿಂದ 10ನೇ ತರಗತಿಯ ಪಠ್ಯಪುಸ್ತಕಗಳನ್ನು ಕಲೆಕ್ಟ್ ಮಾಡ್ಕೋಬೇಕು. ಭಾಗ 1 ಭಾಗ 2 ಎಲ್ಲ 6ರಿಂದ 10ನೇ ತರಗತಿಯವರೆಗೆ ಕಲೆಕ್ಟ್ ಮಾಡಿ ಅದನ್ನೇ ರೆಫರ್ ಮಾಡಿದರೆ ಸಾಕಾಗುತ್ತೆ. ಮತ್ತು ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂತಂದ್ರೆ ನಾವು MCQ ಕ್ವಶನ್ಸ್ಗಳನ್ನು 6ರಿಂದ 10ನೇ ತರಗತಿಯವರೆಗೆ MCQ ಕ್ವಶನ್ಸ್ಗಳನ್ನು ಅಂತ ಪುಸ್ತಕಗಳು ಕೂಡ ಮಾರ್ಕೆಟ್ನಲ್ಲಿ ಸಿಗ್ತವೆ. ಅದನ್ನು ಕೂಡ ನಾವು ಪರ್ಚೇಸ್ ಮಾಡ್ಬೋದು. ಬಟ್ ನಾನು ಪರ್ಚೇಸ್ ಮಾಡಿರಲಿಲ್ಲ. ನಾನು 6ರಿಂದ 10ನೇ ತರಗತಿಯ ಪಠ್ಯಪುಸ್ತಕಗಳನ್ನು NCERT ಪಠ್ಯಪುಸ್ತಕಗಳನ್ನು ಥರೋ ಆಗಿ ಓದಿದ್ದೆ. ನಾನು ಲೆಸನ್ಸ್ಗಳನ್ನು ಓದಿದ್ದೆ. ಜಸ್ಟ್ ಲಾಸ್ಟಿಗೆ ಆನ್ಸರ್ಗಳನ್ನು ನಾನು ಟಿಕ್ ಮಾಡ್ತಾ ಇದ್ದೆ. ಸೊ ಆ ರೀತಿ ನಾನು ಅಭ್ಯಾಸವನ್ನು ಮಾಡಿದ್ದೆ ಗಣಿತ ವಿಜ್ಞಾನ ಸಲುವಾಗಿ. ಹೌದಾ, ಶಿಶು ಮನೋವಿಜ್ಞಾನ, ಕನ್ನಡ, ಇಂಗ್ಲೀಷ, ಮತ್ತು ಯಾರು ಕನ್ನಡ ತಗೊಳ್ಳೋದಿಲ್ಲಲ್ಲ ಅವ್ರಿಗೆ ಹಿಂದಿ ಆಪ್ಷನ್ ಇರ್ತದೆ. ಯಾರು ಕನ್ನಡ ತಗೊಳ್ಳೋಂಗಿಲ್ಲ ಅವ್ರಿಗೆ ಕನ್ನಡ ಬದಲಿಗೆ ಹಿಂದಿ ಆಪ್ಷನ್ ಇರ್ತದೆ. ಆ ಹಿಂದಿದವರು ಕೂಡ 30 ಅಂಕಗಳಿಗೆ ಬರೀತಾರೆ. ಅಲ್ಲೂ ಕೂಡ ಹಿಂದಿ ಗ್ರಾಮರ್ ಬರುತ್ತೆ, ಪ್ಲಸ್ ಹಿಂದಿ ಪ್ಯಾಸೇಜ್ ಇರುತ್ತೆ. ಪ್ಯಾಸೇಜ್ಗೆ 10 ಮಾರ್ಕ್ಸ್, 5ರಿಂದ 10 ಮಾರ್ಕ್ಸ್ ಇರುತ್ತೆ ಪ್ಯಾಸೇಜಿಗೆ. ಸೊ ಅಲ್ಲಿ ನಾವು ಮಾರ್ಕ್ಸನ್ನು ಕಳ್ಕೊಬಾರ್ದು. ಇಂಗ್ಲೀಷ್ನಲ್ಲಿ ಕೂಡ ಪ್ಯಾಸೇಜ್ ಇರುತ್ತೆ, ಎಲ್ಲವೂ ಬೇಸಿಕ್ಕೇ ಇರುತ್ತೆ. ಅದರಲ್ಲಿ ಟಫ್ ಬರುವುದು ಯಾವುದಪ್ಪ ಅಂದರೆ ಶಿಶು ಮನೋವಿಜ್ಞಾನ ಅಪ್ಲೈಡ್ ಕ್ವಶನ್ಸನ್ನು ಕೇಳ್ತಾನೆ. ನೀವು ಅಪ್ಲಿಕೇಶನ್ ಮಾಡಬೇಕು. ನಾ ಆ ಸಿಚುವೇಷನ್ನಲ್ಲಿ ಇದ್ದರೆ ನಾ ಏನು ಮಾಡ್ತೀನಿ ಅನ್ನೋದನ್ನು ಅಪ್ಲೈ ಮಾಡಿಕೊಂಡು ನಾವೇನು ಮಾಡಬೇಕು, ಅದನ್ನು ಆನ್ಸರನ್ನ ಮಾಡಬೇಕು. ಅಂಡರ್ಸ್ಟ್ಯಾಂಡ್ ಆಗ್ತದ? ಇಷ್ಟು ನಾನು TETಯಲ್ಲಿ ಪಾಸ್ ಆಗಬೇಕಾದ್ರೆ ಮಾಡ್ಕೊಂಡಂಥ ತಯಾರಿಗಳಿವು. ಹೌದಾ, ಇನ್ನೊಂದ್ಸಲ ಹೇಳಬೇಕು ಅಂದರೆ ಇದು ಶೈಕ್ಷಣಿಕ ಮನೋವಿಜ್ಞಾನ ಸಲುವಾಗಿ ನಿಮ್ಮ ಹತ್ರ ಇರಲೇಬೇಕಾದಂಥ ಪ್ರಶ್ನಾಕೋಶ, ಒಂದು ಶಿಶು ಮನೋವಿಜ್ಞಾನದ ಬುಕ್ಕು. ಇದು ಎಕ್ಸ್ಟ್ರಾ, ಇದು ಏನು ಅವಶ್ಯಕತೆ ಇಲ್ಲ ಇದ್ರದ್ದು, ಬಟ್ ಇದ್ದರೆ ಒಳ್ಳೆಯದೇ.
ಹೌದಾ. ಒಂದು ಪ್ರಶ್ನಾಕೋಶ ಇರಲೇಬೇಕು ನಿಮ್ಮ ಹತ್ರ. ಕನ್ನಡದ ವ್ಯಾಕರಣ ಬುಕ್ ಇದಿದ್ರೂ ಇದು ಉತ್ತಮನೇ, ಇದಿದ್ರೂ ಇದು ಉತ್ತಮನೇ, ಹೌದಾ. ಅದೇ ರೀತಿಯಾಗಿ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಕಂಪೋಸಿಷನ್ ರೆನ್ ಆ್ಯಂಡ್ ಮಾರ್ಟಿನ್ ಇದಿದ್ದರೆ ಭಾಳಷ್ಟು ಒಳ್ಳೆಯದು. ಯಾರಿಗೆ ಇಂಗ್ಲೀಷ್ ಅಂಡರ್ಸ್ಟ್ಯಾಂಡ್ ಆಗ್ತದೆ ಅವರು ರೆನ್ ಆ್ಯಂಡ್ ಮಾರ್ಟಿನ್ದು ಗ್ರಾಮರ್ ಆ್ಯಂಡ್ ಕಂಪೋಸಿಷನು ಇಂಗ್ಲೀಷಿನಲ್ಲಿ ತೊಗೋಬೋದು. ಕನ್ನಡದಲ್ಲಿ ಅಂಡರ್ಸ್ಟ್ಯಾಂಡ್ ಆಗ್ತದೆ ಅಂದರೆ ಕನ್ನಡ ಕಂಪೋಸಿಷನನ್ನು ತೊಗೋಬೋದು. ಇವೆರಡು ರೆಫರ್ ಮಾಡಿರಿ. ಮತ್ತು 6ರಿಂದ 10ನೇ ಪಠ್ಯ ಪುಸ್ತಕಗಳನ್ನು ಕಲೆಕ್ಟ್ ಮಾಡಿ ಅದನ್ನು ಅಭ್ಯಾಸ ಮಾಡಿದ್ದೇ ಆತಪ್ಪ ಅಂತಂದ್ರೆ ನಾವು TTಯಲ್ಲಿ ಪಾಸ್ ಆಗಲಿಕ್ಕೆ ಸಾಧ್ಯತೆ ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಇವಾಗಂತೂ ಕಾಂಪಿಟೇಷನ್ ಭಾಳಷ್ಟು ಹೆಚ್ಚಿಗೆ ಇದೆ. ನಾವು ಕಂಪೀಟ್ ಮಾಡಬೇಕಾಗ್ತದೆ. ಈಗಿನ ಎಷ್ಟೋ ಸಾವಿರಾರು ಮಕ್ಕಳು ಈಗ ಏನು ಕಾಲೇಜ್ದಿಂದ B.Ed ಮುಗಿಸಿ ಹೊರಗಡೆ ಬರ್ತಾ ಇದ್ದೀರಾ. ಟೀಚರ್ ಜಾಬ್ಗಳಿಗೆ ಆಪರ್ಚುನಿಟಿಗೆ ಎಲ್ಲರೂ ಬರ್ತಾ ಇದ್ದೀರಾ. ಸೊ ಕಾಂಪಿಟೇಷನ್ ಬಹಳಷ್ಟು ಹೆಚ್ಚಿಗೆ ಇದೆ. ಈ ಸಲ TETಗೆ ಬಹಳಷ್ಟು ವ್ಯಾಲ್ಯೂ ಇದೆ. ಯಾಕಂದರೆ ನೇಮಕಾತಿ ಆಗೋ ಚಾನ್ಸಸ್ಸು ಹೈಯೆಸ್ಟ್ ಆಗಿದೆ. TET ಡಿಸೆಂಬರ್ ಜನವರಿಯಲ್ಲಿ ಆಗುವಂಥ ಭಾಳಷ್ಟು ಚಾನ್ಸಸ್ಗಳು ಇವೆ. ಸೊ ನೇಮಕಾತಿ ಆಗೋಕ್ಕಿಂತ ಮೊದಲು TET ಆಗ್ತದೆ. ಸೊ ಆ TETಗೆ ನೀವು ಪ್ರಿಪೇರ್ ಆಗಿರಬೇಕಪ್ಪ ಅಂತಂದರೆ ಇವಾಗಿಂದಲೇ ನೀವು ಬುಕ್ಗಳನ್ನು ಪರ್ಚೇಸ್ ಮಾಡಿ ನೀವು ಹತ್ತಿರ ಇಟ್ಕೊಂಡು ತಯಾರಿಯನ್ನು ಮುಂದುವರೆಸಬೇಕು. ನಾನು ಹೌಸ್ ವೈಫ್ ಆಗಿಲ್ಲ. ನಾನು ಟೀಚರಾಗಿ ಜಾಬ್ ಮಾಡಿ ಕೂಡ ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿ ಅಭ್ಯಾಸದ ಕಡೆಗೆ ಗಮನವನ್ನು ಹರಿಸ್ಬೇಕಾಗ್ತಿತ್ತು. ಸೊ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆದರೂ ನೀವು ಏನು ಮಾಡಬೇಕು, ಅದಕ್ಕಾಗಿ ಸರಿಯಾದ ಒಂದು ಟೈಮ್ ಟೇಬಲನ್ನು ಹಾಕೋಬೇಕು, ನಿಯಮವನ್ನು ಮಾಡ್ಕೋಬೇಕು, ದಿನಾಲೂ ಓದಬೇಕು, ಹೌದಾ. ಎಲ್ಲ ವಿಷಯಗಳ ಸರಿಯಾದ ಗಮನವನ್ನು ಕೊಡಬೇಕಾಗ್ತದೆ. ಯಾಕಂದರೆ ಎಲ್ಲ ಅಂಕಗಳು ಕೂಡ ಏನಾದರೂ 30 ಅಂಕಗಳಿರ್ತಾವೆ. ಸೊ ಗಮನವನ್ನು ಎಲ್ಲದ್ರ ಕಡೆಗೆ ಕೊಡಬೇಕಾಗತ್ತಿ, ಹೌದಾ. ಚಾಪ್ಟರ್ ವೈಸ್ ನೋಟ್ಸನ್ನು ಮಾಡ್ಕೋಬೇಕು. ಅವರು ಕೊಟ್ಟಿರ್ತಾರೆ. ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಬೇಕಂದರೆ ಹೇಳಿ, ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ TET ಓದಬೇಕು, ನಾನು ಪರ್ಟಿಕ್ಯುಲರ್ ಸೈನ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದ ಸೈನ್ಸ್ ವಿದ್ಯಾರ್ಥಿಗಳಿಗೆ ಇದನ್ನು ಹೇಳಲಿಕ್ಕೆ ಬಯಸ್ತೀನಿ. ವಿಜ್ಞಾನದವರು ಯಾರು ಆಸಕ್ತಿ ಇದ್ದರೆ ಹೇಳ್ರಿ, ನಾನು ಕ್ಲಾಸ್ಗಳನ್ನು ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ, ಹೌದಾ. ಸೊ ನನ್ನ ಈ ವಿಡಿಯೋ ನಿಮಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದರೆ ಇದನ್ನು ದಯಮಾಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.